ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿ ಅವರ ಅದೃಷ್ಟ, ಶತ್ರುಬಾಧೆ ಮತ್ತು ಜೀವನವನ್ನು ಬದಲಾಯಿಸುವ ಪರಿಹಾರಗಳು ಅದೆಲ್ಲ ಕೂಡ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮಿಥುನ ರಾಶಿಯವರ ಅದ್ಭುತ ವ್ಯಕ್ತಿತ್ವ. ಮಿಥುನ ರಾಶಿಯು ರಾಶಿ ಚಕ್ರದ 3ನೇ ರಾಶಿ. ಬುಧ ಇದರ ಅಧಿಪತಿ. ಮೇಧಾವಿಗಳು. ಇವರು ತುಂಬ ಬುದ್ಧಿವಂತರು ಮತ್ತು ಚುರುಕಾಗಿರ್ತಾರೆ. ಯಾವುದೇ ಒಂದು ವಿಷಯವನ್ನಾದರೂ ಕೂಡ ಬಹಳ ಬೇಗ ಅರ್ಥ ಮಾಡ್ಕೊಳ್ತಾರೆ. ಜವಾಬ್ದಾರಿ, ಇವರಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಇವರು ಮನೆಯಲ್ಲಿದ್ದರೆ ಬೇರೆ ಯಾರೂ ಜವಾಬ್ದಾರಿ ತೆಗೆದುಕೊಳ್ಳುವ ಅವಶ್ಯಕತೆ ಖಂಡಿತವಾಗ್ಲೂ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಇವರು ಕುಟುಂಬವನ್ನು ಸಾಕಿ ಸಲುತ್ತಾರೆ. ಇನ್ನು ಇವರ ಹೀಲಿಂಗ್ ಪವರ್, ಹೀಲಿಂಗ್ ಟಚ್ ಏನಿದೆ, ಮಿಥುನ ರಾಶಿಯವರಿಗೆ ಅದ್ಭುತವಾದ ಒಂದು ಹಸ್ತಗುಣ ಇರುತ್ತೆ. ಇವರು ವೈದ್ಯಕೀಯ, ಆಯುರ್ವೇದ ರಂಗಗಳಲ್ಲಿ ಯಶಸ್ವಿ ಅನ್ನೋದು ಕಾಣ್ತಾರೆ. ಇವರ ಕೈಯಿಂದ ಆಹಾರ ಅಥವಾ ಹಣ್ಣನ್ನು ಏನಾದರೂ ತಿಂದರೆ ಎದುರಿಗೆ ಇರುವವರ ಆರೋಗ್ಯ ಕೂಡ ಸುಧಾರಿಸುತ್ತೆ ಅಂತ ನಂಬಿಕೆ ಇದೆ. ಅಷ್ಟೊಂದು ಹೀಲಿಂಗ್ ಪವರ್ ಅನ್ನೋದು ಇರುತ್ತೆ. ನೀವು ಮಾಡುವ ಒಂದು ಸಣ್ಣ ತಪ್ಪು, ನೀವು ಇಷ್ಟೊಂದೆಲ್ಲ ಒಳ್ಳೆದಿದ್ರೆ ಒಂದು ಸಣ್ಣ ತಪ್ಪು ಮಾಡ್ತೀರಾ, ಅದರ ಪರಿಣಾಮ ಮಿಥುನ ರಾಶಿಯವರ ದೊಡ್ಡ ದೌರ್ಬಲ್ಯ ಅಂತಂದರೆ ಅತಿಯಾದ ನಂಬಿಕೆ. ನೀವು ಎಲ್ಲರೂ ಕೂಡ ನಂಬ್ತಾ ಹೋಗ್ಬಿಡ್ತೀರ. ಎದುರಿಗಿರುವವರು ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ಅವರನ್ನು ನಂಬಿ ನೀವು ಮೋಸ ಹೋಗ್ಬಿಡ್ತೀರ. ಇವರು ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಯಾರಾದರೂ ಏನಾದರೂ ಅಂದರೆ ಬಹಳ ಬೇಗ ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಇವ್ರಿಗೆ ನರದೃಷ್ಟಿ ಅನ್ನೋದು ಬೇಗ ಆಗುತ್ತೆ. ಇವರ ಬೆಳವಣಿಗೆಯನ್ನು ಕಂಡು ಸಹಿಸದವರಿಂದ ಕೆಟ್ಟ ದೃಷ್ಟಿ ಅನ್ನೋದು ಆಗುತ್ತೆ. ಅತಿ ಹೆಚ್ಚಾಗಿ ಇವರ ಮೇಲೆ ಬಿದ್ದುಬಿಡುತ್ತೆ. ಈ ಜನದ ನಂತರ ಪಾಲಿಸಬೇಕಾದ ನಿಯಮ. ಮಿಥುನ ರಾಶಿಯಲ್ಲಿ ಏನಾದರೂ ಮಗು ಹುಟ್ಟಿತಪ್ಪ ಅಂತಂದರೆ ಆ ಟೈಮಲ್ಲಿ ಒಂದು ಮುಖ್ಯ ಸಂಪ್ರದಾಯ, ಮಗು ಹುಟ್ಟಿದ 11 ದಿನಗಳವರೆಗೆ ತಂದೆ ಅಥವಾ ಸೋದರ ಮಾವ ಮಗುವಿನ ಮುಖವನ್ನು ನೇರವಾಗಿ ನೋಡಬಾರ್ದು. ಒಂದು ವೇಳೆ ನೋಡಲೇಬೇಕಾದ ಒಂದು ಸಂದರ್ಭ ಬಂತು ಅಂದರೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಅಥವಾ ಎಳ್ಳೆಣ್ಣೆ ಅದನ್ನು ಹಾಕಿ ಅದರಲ್ಲಿ ಮಗುವಿನ ಒಂದು ಮುಖದ ಪ್ರತಿಬಿಂಬ ಫಸ್ಟ್ ನೋಡಬೇಕು. ಆಮೇಲೆ ಮಗುವನ್ನು ನೇರವಾಗಿ ನೋಡಬಹುದು. ಇಲ್ಲದಿದ್ದರೆ ಕುಟುಂಬದ ಹಿರಿಯರಿಗೆ ಗಂಡಾಂತರ ಉಂಟಾಗಬಹುದು ಅಂತ ಗುರುಗಳು ಹೇಳ್ತಾರೆ. ಇನ್ನು ಜೀವನದ ಕಠಿಣ ಕಾಲ. ಇವ್ರ ಜೀವನದ ಒಂದು ದೆಸೆಗಳಲ್ಲಿ ಆಗ ಕಠಿಣ ಕಾಲ ಅನ್ನೋದು ಬರುತ್ತೆ. ಆ ದೆಸೆಗಳು ಯಾವುವು? ಕೆಲವು ಗ್ರಹಗಳ ದೆಸೆಗಳು ಮಿಥುನ ರಾಶಿಯವರಿಗೆ ಕಷ್ಟವನ್ನು ನೀಡುತ್ತೆ. ಕುಜ ದೆಸೆ, ರವಿ ದೆಸೆ ಮತ್ತು ಬುಧ ದೆಸೆ. ಈ 3 ದಶೆಗಳು ಇವರಿಗೆ ಅಷ್ಟೊಂದು ಪೂರಕವಾಗಿ ಇರೋದಿಲ್ಲ. ಈ ಸಮಯದಲ್ಲಿ ಪಿತೃದೋಷ ಅಥವಾ ಆರ್ಥಿಕ ಸಂಕಷ್ಟಗಳು ಅನ್ನೋದು ಎದುರಾಗಬಹುದು. ಇನ್ನು ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂಚಿಸಿದ ಒಂದು ಪ್ರಮುಖ ಪರಿಹಾರಗಳು ಇದಕ್ಕೆಲ್ಲ ಏನು ಮಾಡಬಹುದು? ಪವಿತ್ರ ಸ್ನಾನದ ಪರಿಹಾರ. ಪ್ರತಿ 6 ತಿಂಗಳಿಗೊಮ್ಮೆ ನರದೃಷ್ಟಿ ಮತ್ತು ಶತ್ರುಬಾಧೆಯನ್ನು ದೂರ ಆಗಬೇಕಂದ್ರೆ ಸಮೀಪದ ನದಿ ಅಥವಾ ಕೆರೆಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಈ ಕೆಳಗಿನ ಧಾನ್ಯಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ತಲೆಯ ಮೇಲೆ ಇಟ್ಕೊಂಡು ನೀರಲ್ಲಿ ಮುಳುಗಬೇಕು. ಧಾನ್ಯಗಳು ಏನೇನು? 1 kg ಗೋಧಿ, 1 kg ಜೋಳ, ಅರ್ಧ kg ಸಜ್ಜೆ, ಅರ್ಧ kg ಹುರುಳಿ, ಇನ್ನು ಅರ್ಧ kg ಕಪ್ಪು ಉದ್ದು, 1 kg ಕಪ್ಪು ಎಳ್ಳು. ಸ್ನಾನದ ನಂತರ ಆ ಬಟ್ಟೆ ಮತ್ತು ಧಾನ್ಯಗಳನ್ನು ನೀವು ನೀರಿನಲ್ಲೇ ಬಿಟ್ಟು ಬರಬೇಕು. ಇನ್ನು ಎರಡನೇದಾಗಿ ಏನು ಮಾಡ್ಬೋದು ಅಂದರೆ ನುಗ್ಗೆ ಗಿಡದ ಪರಿಹಾರ, ಡ್ರಮಸ್ಟಿಕ್ ಟ್ರೀ ಪರಿಹಾರ ಮಾಡ್ಬೋದು. ನಿಮ್ಮ ಜೀವನದಲ್ಲಿ ಕೆಲಸಗಳು ಸುಗಮವಾಗಿ ಸಾಗೋದಕ್ಕೆ ಸಾರ್ವಜನಿಕ ಸ್ಥಳ ಅಥವಾ ತೋಟದಲ್ಲಿ ನುಗ್ಗೆ ಗಿಡವನ್ನು ನೆಡಬೇಕು. ಅದು ಬೆಳೆದು ಫಲ ನೀಡ್ತಾ ಇದ್ದರೆ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ನೀವು ಇನ್ನು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಮದುವೆಯ ಒಂದು ಅಡೆತಡೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿ ದೇವಸ್ಥಾನಕ್ಕೆ 11 ತೆಂಗಿನಕಾಯಿಗಳನ್ನು ಅರ್ಪಿಸಿ ಅದನ್ನು ಮನೆಗೆ ಆ ತೆಂಗಿನಕಾಯಿ ಏನು ಕೊಟ್ಟಿದ್ರೆ ಅದನ್ನು ವಾಪಸ್ ತರಬಾರ್ದು. ಇನ್ನು ಇವರಿಗೆ ಅದೃಷ್ಟದ ದಿನಗಳು ಬಂದ್ಬಿಟ್ಟು ಬುಧವಾರ ಮತ್ತು ಗುರುವಾರ. ಬಣ್ಣಗಳು ಸ್ಕೈ ಬ್ಲೂ ಮತ್ತು ಸಿಮೆಂಟ್ ಬಣ್ಣ. ಇನ್ನು ಮಂತ್ರ ಪ್ರತಿದಿನ ಓಂಕಾರನಾದ ಅಥವಾ ಲಲಿತ ಸಹಸ್ರನಾಮ ಕೇಳೋದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಸಲಹೆ ಹೇಳೋದಾದರೆ ಮಿಥುನ ರಾಶಿಯವರೇ, ನಿಮ್ಮನ್ನು ಮೋಸಗೊಳಿಸಿದವರಿಗೆ ಕಾಲವೇ ಪಾಠ ಅನ್ನೋದು ಕಲಿಸುತ್ತೆ. ನಿಮ್ಮ ಒಂದು ಕೆಲಸದ ಮೇಲೆ ನಂಬಿಕೆ ಇಡಿ. ನಿಮ್ಮ ಜಾತಕದಲ್ಲಿರುವ ಪಿತೃದೋಷ ನಿವಾರಣೆಗೆ
ಯಾವ ದಾನ ಮಾಡಬೇಕು ಅಂತ ನೀವು ಏನಾದರೂ ತಿಳಿಯಲು ಬಯಸಿದರೆ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತು ನಿಮ್ಮ ಉದ್ಯೋಗದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟಲ್ಲಿ ಹೇಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಕೂಡ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.